ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನಾನು ನಿಮ್ಮ ಚಿತ್ರನಟಿ ಅನು ಹಾಸನ್ ಮಾತಾಡ್ತಾ ಇರೋದು. ಇವತ್ತು ರೇಖಾದ ಸ್ಟ್ಯಾಕೇಸ್ ಯೂಟ್ಯೂಬ್ ಚಾನೆಲ್ ನಲ್ಲಿ ನಮ್ಮೂರ ಸಕಲೇಶಪುರ ಸ್ಪೆಷಲ್ ಮಟನ್ ಕೈಮಾ ಮಾಡ್ತಾ ಇದ್ದೀನಿ. ಮಟನ್ ಕೈಮಾ ಮಾಡೋದಿಕ್ಕೆ ಪದಾರ್ಥಗಳೇನೇನ್ ಬೇಕು ಅಂತ ನಾನು ಇವಾಗ ನಿಮಗೆ ತೋರಿಸ್ತೀನಿ. ಈಗ ನಾವು 1 ಕೆಜಿ ಮಟನ್ ಕೈಮಾ ಮಾಡಿಸ್ಕೊಂಡ್ ಬಂದಿದ್ವಿ. 1 ಕೆಜಿ ಮಟನ್ ಕೈಮಗೆ ಮೇನ್ ಕೊತ್ತಂಬರಿ ಬೇಕು. ಕೊತ್ತಂಬರಿ ನಮ್ ಕೈಯಲ್ಲಿ ಇಷ್ಟು ಹಿಡಿಬೇಕು, ಗಟ್ಟಿಗೆ ಅಷ್ಟು ಕೊತ್ತಂಬರಿ ಬೇಕು. ಪ್ಲಸ್ ಒಂದು 25 ಗ್ರಾಮ್ ಅಷ್ಟು ಶುಂಠಿ ತಗೊಂಡಿದೀವಿ. ಎರಡು ದೊಡ್ಡದೊಂದು 2 ಗಡ್ಡೆ ಬೆಳ್ಳುಳ್ಳಿ ತಗೊಂಡಿದೀವಿ. ಅದ್ ಬಿಟ್ರೆ ಇದು ಚಿಕ್ಕದು ಈರುಳ್ಳಿ ಊರಲ್ಲಿ ತಗೊಂಡಿರೋದು, ಅದು ಚೆನ್ನಾಗಿ ಟೇಸ್ಟ್ ಬರುತ್ತೆ, ಅದೊಂದು ತಗೊಂಡಿದ್ವಿ. ಮತ್ತೆ ಇನ್ನೊಂದು ದೊಡ್ಡ ಈರುಳ್ಳಿನ 2 ಕಟ್ ಮಾಡ್ಕೊಂಡಿದೀವಿ. 2 ಈರುಳ್ಳಿ ಮತ್ತೆ ನೋಡಿ ಗೋಡಂಬಿನೂ ಹಾಕ್ತಾ ಇದೀನಿ. ಗೋಡಂಬಿ ಒಂದು 10ರಿಂದ 15, ಸ್ವಲ್ಪ ಹಸಿರು ಒಂದು 4-5 ಹಸಿರು ಮೆಣಸಿನಕಾಯಿ ಹೆಚ್ಕೊಂಡಿದೀನಿ. ಹಾಗೆ ಕಡಲೆಪಪ್ಪು, ಮೇನ್ ಕಡಲೆಪಪ್ಪು ನಾನು ಪುಡಿ ಮಾಡಿ ಇಟ್ಕೊಂಡಿದೀನಿ ಫಸ್ಟೇನೆ, ಯಾಕೆಂದ್ರೆ ಆಮೇಲೆ ಮಾಡ್ಕೊಳ್ಳೋಕೆ ಕಷ್ಟ ಆಗುತ್ತೆ. ಪ್ಲಸ್ ತಂಗಿನಕಾಯಿನ ಆಡಿಸ್ಬಿಟ್ಟು ಅದನ್ನ ನಾನು ಹಾಲು ತಗೋತೀನಿ, ತೆಂಗಿನಕಾಯಿ ಹಾಲು ತಗೊಳ್ತೀನಿ, ಅದು ಚೆನ್ನಾಗಿ ಬರುತ್ತೆ, ಕಾಯಿ ಹಾಕಬಾರ್ದು. ಹಾಗೆ ಪುದೀನ, ಸ್ವಲ್ಪ ಪುದೀನ, ಒಂದು ಚಕ್ಕೆ ಲವಂಗ 2, ಒಂದು ಲವಂಗ ಒಂದು 4 ತಗೊಂಡಿದೀನಿ, ಚಕ್ಕೆ ಸ್ವಲ್ಪ, ಹಾಗೆ ಒಂದ್ ಸ್ವಲ್ಪ ಹಸಿರು ಮೆಣಸಿನಕಾಯಿ ಜೊತೆಗೆ ಸ್ವಲ್ಪ ಚಿಲ್ಲಿ ಪೌಡರ್ ಹಾಕಬಹುದು. ಚಿಲ್ಲಿ ಪೌಡರ್ ಹಾಕಿದ್ರೆ ಅಷ್ಟು ಟೇಸ್ಟ್ ಬರಲ್ಲ ಅಂತ ನಾನು ಅನ್ಕೊಂಡು ನಾನು ಮೆಣಸಿನಕಾಯಿ ಹಾಕೋತಾ ಇದ್ದೀನಿ. ಅದ್ರ ಜೊತೆಗೆ ಟೇಸ್ಟ್ ಕೊಡುತ್ತೆ. ಖಾರನೂ ಬೇಕು ಅಂದ್ರೆ 1 ಜಾಸ್ತಿ ಹಾಕೋಬಹುದು. ಹಸಿರು ಮೆಣಸಿನಕಾಯಿ ಜೊತೆಗೆ ಸ್ವಲ್ಪ ಧನಿಯಾ ಪೌಡರ್ ಹಾಕೋತಾ ಇದ್ದೀನಿ. ಇವಾಗೆಲ್ಲ ಹೇಳಿದ್ದಾಯ್ತು. ಇವಾಗ ಕೈಮಾ ಹೇಗ್ ಮಾಡೋದು ಅಂತ, ಕೈಮಾ ಮಾಡೋದನ್ನ ನಾನು ತೋರಿಸ್ಕೊಡ್ತೀನಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಸ್ಟವ್ ಹಚ್ಕೊಂಡೆ, ಇದ್ರ ಮೇಲೆ ಒಂದು ಬಾಂಡ್ಲಿ ಇಡ್ತಾ ಇದ್ದೀನಿ. ಇವಾಗ ಕುಕ್ಕರ್, ಇದ್ರಲ್ಲಿ ಮಾಡಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ಆಯಿಲ್ ಹಾಕ್ತಾ ಇದ್ದೀನಿ. ಆಯಿಲ್ ಒಂದು ಜಾಸ್ತಿ ಏನ್ ಬೇಡ, ಒಂದು 2-3 ಟೀ ಸ್ಪೂನ್ ಎಲ್ಲ ಹಾಕಿದ್ರೆ ಸಾಕು. ಆಯಿಲ್ ಹಾಕ್ತೆ. ಎಣ್ಣೆ ಕಾಯ್ದಿದೆ. ನಾನು ಅದಕ್ಕೆ ಈರುಳ್ಳಿ ಹಾಕ್ತಿಲ್ಲ, ಫಸ್ಟೇ ಮಟನ್ ಹಾಕೊಳ್ತಾ ಇದ್ದೀನಿ. ಚೆನ್ನಾಗಿ 1-2-3 ಸರಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಕೊಬ್ಬು ಟೇಸ್ಟಿಗೆ ಬರಲಿ ಅಂತ ಕೊಬ್ಬು ಹಾಕ್ತಾ ಇದ್ದೀನಿ. ತಳಿ ಹಿಡಿದೇ ಇರೋ ತರ ಈ ತರ ಆಡಿಸ್ಕೋಬೇಕು. ಇದಕ್ಕೆ ಒಂದು ಕಾಲ್ ಸ್ಪೂನ್ ಅಷ್ಟು ಸ್ವಲ್ಪ ಹಳದಿ ಪೌಡರ್, ಸ್ವಲ್ಪ ಅದ್ರ ಜೊತೆಗೆ ಟೇಸ್ಟಿಗೋಸ್ಕರ ಸ್ವಲ್ಪ ಉಪ್ಪು ಹಾಕಿರ್ತೀವಿ. ಇದಿವಾಗ 10 ನಿಮಿಷ ಇದು ಅರಿಶಿನ ಉಪ್ಪು ಜೊತೆ ಹೊಂದ್ಕೋಬೇಕು. ನೋಡಿ ಇವಾಗ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ, ನೋಡಕ್ಕೆ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಇವಾಗ. ಇದಿವಾಗ ಒಂದ್ ಸ್ವಲ್ಪ ಬೇಯ್ತಾ ಇರಲಿ. ನಾವಲ್ಲಿ ಸ್ವಲ್ಪ ಮಸಾಲೆ ರೆಡಿ ಮಾಡ್ಕೋತೀನಿ. ಸ್ಟವ್ ಹಚ್ಕೊಂಡಿದೀನಿ. ಒಂದು 2 ಟೀ ಸ್ಪೂನ್ ಅಷ್ಟು ಆಯಿಲ್ ಹಾಕೊಂಡಿದೀನಿ. ಇದಕ್ಕೆ ಫಸ್ಟ್ ಒಂದು 15 ಒಣಮೆಣಸಿಕಾಯಿ ಹಾಕೊಂಡಿದೀನಿ. 10ರಿಂದ 15 ಒಣಮೆಣಸಿಕಾಯಿ ಹಾಕೊಂಡಿದೀನಿ. ಮೆಣಸಿಕಾಯಿ ಜೊತೆಗೆ ಆನಿಯನ್ ಹಾಕ್ತಾ ಇದ್ದೀನಿ. ಫಸ್ಟ್ ಚಿಟಪಟ ನೋಡಿ ಆನಿಯನ್ ಹಾಕ್ತಿದ್ದೀನಿ. ಅದ್ರ ಜೊತೆಗೆ ನೆಕ್ಸ್ಟ್ ಬೆಳ್ಳುಳ್ಳಿ ಈಗಾಗಲೇ ಹಾಕ್ತಾ ಇದ್ದೀನಿ. ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ. ಇದೊಂದು 2ರಿಂದ 3 ಗಡ್ಡೆವರೆಗೂ ಇದೆ. ಇದು ಒಂದು 5 ಇಂಚಷ್ಟು ಶುಂಠಿ, ಯಾಕೆಂದ್ರೆ ಇದೆಲ್ಲ ಕೈಮಗೆ ಜಾಸ್ತಿ ಬೇಕಾಗುತ್ತೆ ಸ್ವಲ್ಪ, ಅದಕ್ಕೆ ನೋಡಿ ಇಷ್ಟೇನೆ. ಚಕ್ಕೆ ಲವಂಗ ಮೊಗ್ಗು ಒಂದು 2-3 ಹಾಕೊಂಡಿದ್ದೀನಿ. ಇದನ್ನ ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ ಹೇಗೆ ಇದೆ ಅಂತ, ಎಲ್ಲ ಕಾಂಬಿನೇಷನ್ ಸಕ್ಕತ್ತಾಗಿ ಬರ್ತಾ ಇದೆ. ಅದ್ರ ಜೊತೆ ಒಂದು 10ರಿಂದ 12 ಗೋಡಂಬಿ ಹಾಕೋತಾ ಇದ್ದೀನಿ.
ಯಾಕೆಂದ್ರೆ ಟೇಸ್ಟಿಗೆ ಅದು ಟೇಸ್ಟು ಮತ್ತೆ ಥಿಕ್ನೆಸ್ ಬರುತ್ತೆ, ಅದು ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಇದು ಒಂದು 10 ನಿಮಿಷ ಫ್ರೈ ಮಾಡ್ಕೊಬೇಕು ನೋಡಿ. ಇವಾಗ ಸ್ವಲ್ಪ ಫ್ರೈ ಆಗಿದೆ ಇದು. ಇದ್ರ ಜೊತೆ ಇವಾಗ ಕೊತ್ತಂಬರಿ ಪುದೀನ ಹಾಕ್ತಾ ಇದ್ದೀನಿ ನೋಡಿ. ಕೊತ್ತಂಬರಿ ಪುದೀನ ಇದು ಕಲರು ಚೆನ್ನಾಗಿ ಬರುತ್ತೆ, ಟೇಸ್ಟಿಗೂ ಚೆನ್ನಾಗಿರುತ್ತೆ, ಎಲ್ಲ ಚೆನ್ನಾಗಿ ಬರುತ್ತೆ. ಏನಾದ್ರು ಕೊಡ್ತೀನಿ ನೋಡಿ. ಇವಾಗ ಇದು ಸ್ವಲ್ಪ ಹೀಗೆ ಬಾಯ್ಲ್ ಆಗ್ಲಿ. ಇದು ಆಗೋ ಅಷ್ಟರೊಳಗಡೆ ನಿಮ್ಗೆ ಕೈಮಗೆ ಮಿಕ್ಸ್ ಮಾಡ್ಕೊಳ್ಳೋ ತೋರಿಸ್ತೀನಿ. ಆಲ್ರೆಡಿ ಕೈಮಗೆ ಸ್ವಲ್ಪ ಕೊತ್ತಂಬರಿ ನಾನು ಆವಾಗಲೇ ರೆಡಿ ಮಾಡಿ ಇಟ್ಕೊಂಡಿದ್ದೆ, ಕಡಲೆ ಹಿಟ್ಟು ಪೌಡರ್ ಹಾಕೊಂಡಿದ್ದೀನಿ. ಮತ್ತೆ ಇದಕ್ಕೆ ಇದನ್ನ ಆಡ್ ಮಾಡ್ತಾ ಇದ್ದೀನಿ. ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಆನಿಯನ್ನು ಇದಕ್ಕೆ ಆಡ್ ಮಾಡ್ಕೋತಾ ಇದ್ದೀನಿ. ಇದಕ್ಕೊಂದು 2-3 ಈರುಳ್ಳಿ ಬೇಕಾಗುತ್ತೆ. ಸ್ವಲ್ಪ ಇಷ್ಟು ಗ್ರೀನ್ ಚಿಲ್ಲಿ, ಇಷ್ಟು ಗ್ರೀನ್ ಚಿಲ್ಲಿ ಹಾಕೋತಾ ಇದ್ದೀನಿ. ಖಾರಕ್ಕೆ ಬೇಕೇ ಬೇಕಿಷ್ಟು. ನೀವು ಬೇಕಂದ್ರೆ ಜಾಸ್ತಿ ಹಾಕೋಬಹುದು. ನಾನೊಂದು 2-3 ಹಾಕೊಂಡಿದ್ದೀನಿ. ಇದಕ್ಕೆ 2 ಮೊಟ್ಟೆ, ಯಾವ್ದಾದ್ರೂ ಸರಿ ಮೊಟ್ಟೆ, 2 ಮೊಟ್ಟೆ ಹಾಕೋಬೇಕು. ಮೊಟ್ಟೆ ಆಯ್ತು. ಇದಕ್ಕೆ ಸ್ವಲ್ಪ ಉಪ್ಪು ಹಾಕೊಳ್ತಾ ಇದ್ದೀನಿ. ನಿಮ್ಗೆ ಎಷ್ಟು ಬೇಕು ಅಷ್ಟು ನೋಡಿ ಹಾಕೊಳ್ಳಿ. ನಾನೊಂದು ಅಂದಾಜ್ ಮೇಲೆ ಹಾಕ್ತೀನಿ, ನನಗೆ ಅಭ್ಯಾಸ ಇದೆ. ಉಪ್ಪು ಹಾಕೊಂಡಿದ್ದೀನಿ. ಸ್ವಲ್ಪ ಇದಕ್ಕೆ ಅರಿಶಿನ ಹಾಕೊಬೇಕು, ಇಷ್ಟ ಹಾಕೋಬೇಕು. ಇಷ್ಟ ಹಾಕೊಂಡಿದ್ದೀನಿ. ಇವಾಗ ಎಲ್ಲಾನು ಇದನ್ನ ಮಿಕ್ಸ್ ಮಾಡ್ಬೇಕು. ಇವಾಗ ಇದಕ್ಕೆ ಸ್ವಲ್ಪ ಆಯಿಲ್ ಹಾಕೋತೀನಿ, ಯಾಕೆಂದ್ರೆ ಡ್ರೈ ಆಗಬಾರ್ದು. ಆಯಿಲ್ ಇದ್ರೆ ಸ್ವಲ್ಪ ಸ್ಮೂತ್ ಆಗಿ ಬರ್ಲಿ ಅಂತ ಹಾಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್. ಇವಾಗ ಇದನ್ನ ರುಬ್ಕೋಬೇಕು. ಇದು ರುಬ್ಬಿದ್ಮೇಲೆ ಇದೇ ಮಸಾಲನ ಸ್ವಲ್ಪ ಇದಕ್ಕೆ ಹಾಕೋತೀನಿ. ಇದು ಎಷ್ಟು ಬೇಕೋ ಅಷ್ಟು ಸ್ವಲ್ಪ ಮಾತ್ರ ಇದಕ್ಕೆ ಹಾಕೋತೀನಿ, ಯಾಕೆಂದ್ರೆ ಇದಕ್ಕೂ ಮಸಾಲ ಬೇಕಲ್ಲ, ಅದಕ್ಕೋಸ್ಕರ ಹಾಕೋತೀನಿ. ಬನ್ನಿ ಇದನ್ನ ಇವಾಗ ರುಬ್ಕೊಳ್ಳೋಣ. ಆಗಿದೆ ಫ್ರೆಂಡ್ಸ್. ಇದು ಗರಂ ಮಸಾಲೆ ನಾವೇ ಮನೆಯಲ್ಲಿ ತಂದು ಎಲ್ಲ ಒಣಗಿಸಿ ಹುರಿದು ರೆಡಿ ಮಾಡಿ ಇಟ್ಕೊಂಡಿರೋದು. ನಾವು ಜಾಸ್ತಿ ಅಂಗಡಿದೆಲ್ಲ ಮಾಡಲ್ಲ ನೋಡಿ. ಸ್ವಲ್ಪ ಸ್ವಲ್ಪ ಹಾಕೋಬೇಕು. ಆಲ್ರೆಡಿ ಸ್ವಲ್ಪ ಮಸಾಲೆ ಅದಕ್ಕೆ ಆಡ್ ಮಾಡಿದೀವಿ, ಅದಕ್ಕೆ ಇಷ್ಟೇ ಸಾಕು ಮಸಾಲ. ಇದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಷ್ಟೆಲ್ಲ ಹಾಕೋಬೇಕು ಇದಕ್ಕೆ. ಇಷ್ಟು ಸಾಕು ನೋಡಿ. 1-2 ಸ್ಪೂನ್ ಅಷ್ಟು ಹಾಕೊಂಡಿದೀನಿ, ಇಷ್ಟು ಸಾಕು. ಇವಾಗ ಏನ್ ಮಸಾಲೆ ಹುರಿದೆ ಅದನ್ನ ನಾನು ಸಣ್ಣಗೆ ಆಡಿಸ್ಕೊತಾ ಇದ್ದೀನಿ. ಇವಾಗ ಆಗಿದೆ ಇದು ಮಸಾಲ ನೋಡಿ. ಈ ತರ ಗಟ್ಟಿ ಇರಬೇಕು, ಇಲ್ಲಾಂದ್ರೆ ಕೈಮಾ ತೆಳ್ಳಗಾಗ್ಬಿಡತ್ತೆ. ಮಸಾಲಾಗ ನೀರ್ ಹಾಕ್ಬಾರ್ದು, ಇಷ್ಟು ಗಟ್ಟಿ ಇರಬೇಕು. ಇದನ್ನ ಇದ್ರೊಳಗಡೆ ನೋಡಿ, ಇದು ಇಷ್ಟೇ 1 ಸ್ಪೂನ್ ಹಾಕ್ಬೇಕು, ಯಾಕೆಂದ್ರೆ ಅದಕ್ಕೆ ಮಸಾಲೆ ಎಲ್ಲ ಆಲ್ರೆಡಿ ಆಡ್ ಮಾಡಿದೀವಿ. 1 ಸ್ಪೂನ್ ಮಸಾಲ ಹಾಕೊಳ್ಳೋಣ, ಆಡ್ಸಿರೋದು. ಇದು ಮಟನ್ಗೆ ಮಿಕ್ಕಿದ್ದು. ಇವಾಗ ಈ ಮಸಾಲೆನ ಮಟನ್ಗೆ ಹಾಕ್ತಾ ಇದ್ದೀನಿ. ಸ್ವಲ್ಪ ಬೆಂದು ಇವಾಗ ನೀರೆಲ್ಲ ಗಟ್ಟಿಯಾಗಿದೆ. ಮಟನ್ ಮಸಾಲ ಹಾಕ್ತಾ ಇದ್ದೀನಿ. ಇದೇನು ಅಂದ್ರೆ ಇವಾಗ ಕೈಮಾ ಇದಕ್ಕೆ ಹಾಕದ್ ಮುಂಚೆ, ಯಾಕೆಂದ್ರೆ ನಲ್ಲಿ ಮೂಳೆ ಎಲ್ಲ ಇರೋದ್ರಿಂದ ಅದು ಸ್ವಲ್ಪ ಚೆನ್ನಾಗಿ ಬಾಯ್ಲ್ ಆಗ್ಬೇಕು. ಇದಕ್ಕೊಂದೆರಡು ವಿಜಲ್ ಹಾಕಿಸ್ಕೊಳ್ಳೋಣ. ಇವಾಗ ವಿಜಲ್ ಹಾಕಿಸ್ಕೊಂಡು ಆಮೇಲೆ ಕೈಮಾ ಹಾಕೋಣ. ಇದಕ್ಕೆ ಬೇಕಂದ್ರೆ ನೀರ್ ಆಮೇಲೆ ಸ್ವಲ್ಪ ಆಡ್ ಮಾಡ್ಕೋಬಹುದು, ನಿಮ್ಗೆ ಎಷ್ಟು ಬೇಕು ಅಷ್ಟು ಮಾಡ್ಕೋಬಹುದು. ನಾನು ಕೈಮಾ ಅಂತ ಸ್ವಲ್ಪ ಗಟ್ಟಿ ಮಾಡಿದೀನಿ. ಹಾಕಿದೀನಿ, ವಿಜಿಲ್ ಹಾಕ್ತಾ ಇದೀನಿ. 2-3 ವಿಜಿಲ್ ಹಾಕ್ಬೇಕು. ಆಮೇಲೆ ಕೈಮಾ ಉಂಡೆ ಅಷ್ಟೊಳಗೆ ರೆಡಿ ಮಾಡ್ಕೊಂಡು ಹಾಕೋಣ. ಇದೇ ತರ ಇರ್ಬೇಕು, ಶೈನಿಂಗ್ ಬರ್ಬೇಕು ಉಂಡೆ. ಬರೀ ಕೈ ಇವ್ರನ್ನ ತೆಗೆದು
ಫ್ರೆಂಡ್ಸ್ ಇಷ್ಟಿರ್ಬೇಕು, ಇಲ್ಲಾಂದ್ರೆ ಬೇಗ ಬೇಯಲ್ಲ. ಇಷ್ಟು ನೋಡಿ, ಇಲ್ಲೆಲ್ಲ ಒಂದೇ ಸಮ ಮಾಡಿದ್ದೀನಿ. ಈ ತರ ನೀಟಾಗಿ ಕಟ್ಕೋಬೇಕು ಉಂಡೆನ, ಯಾಕೆಂದ್ರೆ ಅದು ಬಿಟ್ಕೊಂಡ್ಬಿಡುತ್ತಿಲ್ಲ ಅಂದ್ರೆ. ನೋಡಿ ಒಂದೇ ಸಮ ಇದೆ. ನೋಡಿ ಎಲ್ಲ ಫುಲ್ ಬೆಂದಿದೆ, ಎಲ್ಲ ಚೆನ್ನಾಗಿ ಬಾಯ್ಲ್ ಆಗಿದೆ. ಇದಕ್ಕೆ ನಾನು ನೋಡಿ ಕಾಯಲ್ ಮಾಡಿ ಇಟ್ಕೊಂಡಿದ್ದೀನಿ, ಎಲ್ಲ ರೆಡಿ ಮಾಡಿ ಇದಕ್ಕೆ ಹಾಕ್ತೀನಿ. ಕಾಯಲೆಲ್ಲ ಹಾಕೊಂಡಿದ್ದೀನಿ. ಇವಾಗ ಫುಲ್ ನೋಡಿ ಹೇಗ್ ಬಂದಿದೆ ಅಂತ. ಸ್ವಲ್ಪ ಅವಾಗ್ಲೇ ಚರ್ಬಿ ಎತ್ತಿಟ್ಕೊಂಡಿದ್ದೆ, ಕರೆಕ್ಟಾಗಿ ಬಂದಿದೆ. ಇದು 2 ಕುದಿ ಬಂದು ಕೈಮಾ ಇದಕ್ಕೆ ಹಾಕಿದ್ರೆ ಕೈಮಾ ಮಟನ್ ಸಾಂಬಾರ್ ರೆಡಿ. ಅದು ನಿನ್ ಫೇವ್ರೆಟ್ ಡಿಶಸ್ ಏನು ಅಕ್ಕ? ನನ್ಗೆ ಫೇವ್ರೆಟ್ ಅಂದ್ರೆ ಈ ಮಟನ್ ಕೈಮಾನೇ ನನ್ಗೆ ತುಂಬಾ ಇಷ್ಟ. ಈ ಮಟನ್ ಕೈಮಾ ಮತ್ತೆ ನಮ್ ಕಡೆ ನೀರ್ ದೋಸೆ ಅಂತ ಮಾಡ್ತೀವಿ. ನೀರ್ ದೋಸೆ ಮಟನ್ ಸಾಂಬಾರಿಗಂತೂ ತುಂಬಾ ಕಡುಬು ಮಟನ್ ಸಾರು ಇದಕ್ಕೆಲ್ಲ ತುಂಬಾ ಚೆನ್ನಾಗಿರುತ್ತೆ. ಈ ಮಳೆಗಾಲದಲ್ಲಿ ನಮ್ ಕಡೆ ಕಾಫಿನೂ ಜಾಸ್ತಿ ಮಾಡ್ತೀವಿ. ಕಡುಬು, ಕಾಫಿ, ಅಕ್ಕಿ ರೊಟ್ಟಿ ತುಂಬಾ ಜಾಸ್ತಿ ಇರುತ್ತೆ ನಮ್ ಕಡೆ. ನಾನಂತೂ ಅದೇ ತುಂಬಾ ಇಷ್ಟಪಟ್ಟು ತಿಂತೀನಿ. ಕಾಫಿ ನನ್ಗೆ ಅಕ್ಕಿ ರೊಟ್ಟಿ ಇದ್ರೆ ಸಾಕು ನಮ್ಮೂರಲ್ಲಿ ಟೈಮಲ್ಲಿ. ತುಂಬಾ ಚೆನ್ನಾಗಿರುತ್ತೆ. ಮತ್ತೆ ಬೇರೆ ಯಾರ್ಯಾರಿಗೆ ಏನೇನು ಇಷ್ಟ? ನಮ್ಮನೇಲಿ ಎಲ್ಲರಿಗೂ ಜಾಸ್ತಿ ಮಟನ್ ಇಷ್ಟ. ಮಟನ್ ಇಷ್ಟಪಡ್ತಾರೆ ತುಂಬಾ. ನಾನು ಚಿಕನ್ ಜಾಸ್ತಿ ತಿನ್ನಲ್ಲ, ಜಾಸ್ತಿ ಮಟನೇ ತಿನ್ನೋದು ನಾನು. ಓಕೆ, ಹೌದಾ? ಎಲ್ಲಿಂದ ಕಲ್ತಿದ್ದು ಅಡ್ಗೆ ಮಾಡೋದನ್ನ? ಇದನ್ನ ನಮ್ಮ ಮನೆಯಲ್ಲಿ ನಮ್ಮ ಅಕ್ಕ, ನಮ್ಮಮ್ಮ ಮಾಡ್ತಿದ್ರು. ಅಮ್ಮ ಮಾಡ್ತಿದ್ರು. ಇದನ್ನ ನಾನು ಯಾವ್ದು ಯೂಟ್ಯೂಬ್ ಅಲ್ಲಿ ಎಲ್ಲ ನೋಡ್ಕೊಂಡೇನು ಕಲೀಲಿಲ್ಲ. ನಮ್ಮನೆಯಲ್ಲಿ ಏನು ರಿಯಾಲಿಟಿ ಏನ್ ಮಾಡ್ತೀವಿ ಅದೇ ಇವಾಗ್ಲೂ ನಾವು ಮಾಡೋದು. ಅದ್ರ ನೀನ್ ಕಲ್ತಿದ್ ಅಮ್ಮನಿಂದ? ಹೌದು. ಅಮ್ಮನಿಗೆ ಏನ್ ಇಷ್ಟ ತುಂಬಾ? ಅಮ್ಮನಿಗೂ ಮಟನ್ ಮುದ್ದೆ ತುಂಬಾ ಇಷ್ಟ. ಮಟನ್ ಮುದ್ದೆ ಇಷ್ಟ. ಹಾಗೆ ಇದು ಸ್ವಲ್ಪ ಕುದೀತಾ ಇದೆ, ಇದು ಇದಾಕ್ಬಿಡ್ತೀನಿ. ಇವಾಗ ಒಂದು ಕುದಿ ಬರ್ತಾ ಇದೆ, ಇನ್ನು ಸ್ವಲ್ಪ ಬರ್ಬೇಕು. ಹಾಗೆ ನೋಡಿ ಕೈಮಾ ಎಷ್ಟು ಚೆನ್ನಾಗಿ ಎಲ್ಲ ಒಂದೇ ಸಮ ಮಾಡಿದೀನಿ. ಎಲ್ಲ ರೌಂಡ್ ಶೇಪ್ ಕರೆಕ್ಟ್ ಆಗಿದೆ, ಒಂದೇ ತರ ಜಾಮೂನ್ ತರ ಚೆನ್ನಾಗಿದೆ. ಒಳ್ಳೆ ಶೈನಿಂಗ್ ಬರ್ತಾ ಇದೆ. ಇದೊಂದು ಕುದಿ ಬರ್ಲಿ, ಆಮೇಲೆ ಇದನ್ನ ಹಾಕೊಳ್ಳೋಣ. ಅಕ್ಕ ಮತ್ತೆ ನೀವು ಇವಾಗ ಯಾವ ಮೂವಿನಲ್ಲಿ? ನಾನು ಈಗ ಪುನೀತ್ ಗ್ಯಾರೇಜ್ ಅಂತ ಒಂದು ಸಿನಿಮಾ ಮಾಡ್ತಾ ಇದ್ದೀನಿ. ಅದು ಒಂದಿನ ಆಯ್ತು ಶೂಟಿಂಗ್, ಇನ್ನೊಂದ್ ದಿನ ಇದೆ ಅಂತ ಹೇಳಿದ್ದಾರೆ. ಅದು ಬಿಟ್ರೆ ನಾನು PV ಫಿಲ್ಮ್ ಇನ್ಸ್ಟಿಟ್ಯೂಟ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೀನಲ್ಲ, ಸೊ ನಾವೀಗ ವೆಬ್ ಸೀರೀಸ್ ಮಾಡ್ತಾ ಇದೀವಿ. ವೆಬ್ ಸೀರೀಸ್ ಅದು 27th ಬರುತ್ತಿರೋ 27th ಇಂದ ಶೂಟಿಂಗ್ ಸ್ಟಾರ್ಟ್. ಸೊ ಅದ್ರಲ್ಲಿ ಬಿಸಿ ಇರ್ತೀನಿ ನಾನು. ಅದ್ರ ಸ್ಟೋರಿ ಬರೆಯೋದು, ಅಸೋಸಿಯೇಟ್ ಡೈರೆಕ್ಟರ್ ಕೆಲಸ ಮಾಡ್ತಾ ಇದ್ದೀನಿ. ಸೊ ಅದ್ರಲ್ಲಿ ಬಿಸಿ ಇರ್ತೀನಿ. ಮತ್ತೆ ನಿಮ್ದು ಯೂಟ್ಯೂಬ್ ಅಲ್ಲಿ ನಾನು ನೋಡ್ತಾ ಇರ್ತೀನಲ್ಲ, ಈ ಅಡಿಗೆದು ನಿಮ್ ಮನೇದು ಒಂದೊಂದು ಅಮ್ಮಂದೆಲ್ಲ ಆಗ್ತಿರ್ತೀರಾ. ಈ ಬಿಸಿ ಟೈಮ್ ಅಲ್ಲಿ ಅಮ್ಮನ್ ಎಷ್ಟು ಚೆನ್ನಾಗಿ ನೋಡ್ಕೋತೀರಾ, ಅದಂತೂ ನಂಗೆ ತುಂಬಾ ಖುಷಿ ಆಗುತ್ತೆ. ನನಗೆ ನಿಜವಾಗ್ಲೂ ತುಂಬಾ ಖುಷಿ. ಏನು ಅಂದ್ರೆ ನಾನು ಕೆಲ್ಸಕ್ಕೆ ಹೋಗ್ಬೇಕಲ್ಲ, ಬೆಳಿಗ್ಗೆ ಹೋದ್ರೆ ನಾನು ಬರೋದು 8:30 ಆಗುತ್ತೆ. ಅಲ್ಲಿವರೆಗೂ ನಮ್ಮಮ್ಮ ಏನು ತಿನ್ನಲ್ಲ, ಏನು ಕುಡಿಯಲ್ಲ. ಯಾಕಂದ್ರೆ ಪದೇ ಯಾಕಂದ್ರೆ ಅವಳು ಬೆಡ್ ರಿಡನ್ನು, 1-2 ಬೆಡ್ ಅಲ್ಲೇ ಆಗತ್ತಲ್ವಾ. ಸೊ ನಾವ್ ಬರೋವರು ಅವ್ರು ತಿನ್ನಲ್ಲ. ಅದಕ್ಕೆ ಅಂತ ಐಡಿಯಾ ಮಾಡಿ ಅದಕ್ಕೆ ನಾನೇನ್ ಮಾಡಿದೀನಿ, ನಮ್ಮ ಅಕ್ಕನ ಮನೆಯಲ್ಲಿ ಅಮ್ಮನ್ ಬಿಟ್ಟಿದೀನಿ. ಇಷ್ಟು ವರ್ಷ ನನ್ ಜೊತೆನೆ ಇದ್ದಿದ್ದು ಅಮ್ಮ. ಅಮ್ಮ ಇವಾಗ ಅಕ್ಕರ ಮನೆಯಲ್ಲಿ. ಈಗ ಯಾಕೆ ನಾನ್ ಕೆಲ್ಸಕ್ಕೆ ಹೋಗ್ಬೇಕಲ್ಲ, ಇಲ್ಲಾಂದ್ರೆ ನಮ್ಮಮ್ಮ ಏನು ತಿನ್ನಲ್ಲ, ಏನು ಕುಡಿಯಲ್ಲ ಅವಳು. ಅದಕ್ಕೋಸ್ಕರ ಅಕ್ಕನ ಮನೆಯಲ್ಲಿ ಅಮ್ಮನ್ ಇರ್ಸಿದೀನಿ. ಆಮೇಲೆ ಭಾವ ತೀರೋಗಿದ್ದಾರೆ. ಅಕ್ಕನ ಮಗ ಒಬ್ಬ ನನ್ ಜೊತೆನೆ ಇದ್ದಾನೆ, ಅಕ್ಕನ ಮಕ್ಕಳು ಇಬ್ರು ನನ್ ಜೊತೆನೆ ಇದ್ದಾರೆ. ಆಮೇಲೆ ಒಬ್ಳು ಡೆಲ್ಲಿಯಲ್ಲಿದ್ದಾಳೆ. ಸೊ ಅಕ್ಕ ಒಬ್ಳೇ ಇರೋದಲ್ವಾ, ಸೊ ಹಾಗಾಗಿ ನಾನ್ ನೋಡ್ಕೋತೀನಿ ಅಮ್ಮನ್ನ. ನೀನ್ ಕೆಲ್ಸಕ್ಕೆ ಹೋಗು, ನಿನ್ ಕೆಲ್ಸದಿಂದ ಇಲ್ಲಿ ಬರ್ತಾ ಇರು ಅಂತ ಹೇಳಿದ್ಲು. ತುಂಬಾ ಚೆನ್ನಾಗಿ ನೋಡ್ಕೋತಾಳೆ ನಮ್ಮ ಅಕ್ಕ ಅಂತೂ. ನಮ್ಮ ತಾಯಿನ ತುಂಬಾ ಚೆನ್ನಾಗಿ ನೋಡ್ಕೋತಾಳೆ. ಬಟ್ ನಾನು ಹೋಗ್ತಾ ಇರ್ತೀನಿ ಅಮ್ಮನ ಮನೆಗೆ, ದಿನಾ ಹೋಗ್ತೀನಿ. ದಿನ ಸಾಯಂಕಾಲ ಹೋಗ್ಬಿಟ್ಟು ನೋಡ್ಕೊಂಡು ಮುಖ ತೋರ್ಸೇ ಬರ್ಬೇಕು ಅವಳಿಗೆ. ಇಲ್ಲ ಲಾಸ್ಟ್ ಟೈಮ್ ಒಂದು 10 days ಏನೋ ಶೂಟಿಂಗ್ ಹೋಗಿ. ಹೌದು, 1 ವಾರ ಶೂಟಿಂಗ್ ಹೋಗಿದ್ಕೆ ನಮ್ಮಮ್ಮ ನೀವು ಬಂದಾಗ ಅವ್ರು ಎಷ್ಟು ಖುಷಿ ಪಟ್ರು. ನೀವು ಎಲ್ಲ ಇದ್ ಮಾಡ್ತಾ ಇದ್ರಿ. ಹಬ್ಬ ನನಗಂತೂ ನಿಜವಾಗ್ಲೂ ನಮ್ಮ ಅಮ್ಮನ ಜೊತೆ ನಾವ್ ಇಷ್ಟು ಖುಷಿಯಾಗಿದ್ದೀವಿ ಅನ್ನೋ ಅಷ್ಟೇ ಸಂತೋಷ. ಅವಳು ನಮ್ಮನ್ನ ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ನಮ್ಮ ತಾಯಿ ತಂದೆ ಇಬ್ರು, ನಾವ್ ಇಬ್ರೇ ಮಕ್ಕಳು. ತುಂಬಾ ಚೆನ್ನಾಗಿ ಸಾಕಿದ್ರು ನಮ್ಮನ್ನ ನಮ್ಮ ತಾಯಿ ತಂದೆ.
ಈಗ ನಮ್ ಸರ್ದಿ ಅಲ್ವಾ ಅವಳ ನೋಡ್ಕೊಳ್ಳೋದು, ಅವಳೊಂಥರ ಮಗು ತರ ಆಗ್ಬಿಟ್ಟಿದ್ದಾಳೆ. ನಮ್ಮಮ್ಮ ಸ್ವಲ್ಪ ಬೆಡ್ ರಿಡನ್ ಇರೋದ್ರಿಂದ ಏನಾಗಿದೆ, ಅವಳಿಗೆ ಫಸ್ಟ್ ನಾವು ಪೈಪ್ ಹಾಕ್ತಿದ್ವಲ್ಲ, ಪೈಪ್ ಹಾಕಿ ಏನಾಗಿದೆ ಫುಲ್ ಒಳಗಡೆ ಇಂಟರ್ನಲ್ ಫುಲ್ ಬ್ಲೀಡ್ ಆಗಿ ಜಾಸ್ತಿ ಆಗ್ಬಿಟ್ಟು ತಿಂಗಳಿಗೆ ಬರೀ 30,000 ರೂಪಾಯಿ ಡೈಪರ್ಗೆ ಬೇಕು ನಮ್ಮ ಅಮ್ಮನಿಗೆ. ಯೋಚನೆ ಮಾಡಿ, ತಿಂಗಳಿಗೆ 30,000 ರೂಪಾಯಿ ಬರೀ ಡೈಪರ್ಗೆ ಆಗತ್ತೆ. ನೋಡಿ ಇಷ್ಟೆಲ್ಲ ನೀವೆಲ್ಲ ನೋಡ್ಕೊಳ್ಳಬೇಕಲ್ವಾ, ನಾನ್ ಸುಮ್ಮನೆ ಕೂತ್ಕೊಂಡ್ರೆ ಆಗತ್ತ, ಆಗಲ್ಲ. ಸೊ ಹಾಗಾಗಿ ನಮ್ಮ ಅಕ್ಕನು ಇಲ್ಲ, ನೀನು ಕೆಲ್ಸಕ್ಕೆ ಹೋಗು, ಅಮ್ಮನ ನಾನ್ ನೋಡ್ಕೋತೀನಿ, ಸಾಯಂಕಾಲ ಬಂದ್ಬಿಟ್ಟು ಅಮ್ಮನ್ ನೋಡ್ಕೊಂಡು ಹೋಗು ಅಂತ. ಆತರ ನಾನು ಡೈಲಿ ಕೆಲ್ಸ ಹೋಗಿ ಸಾಯಂಕಾಲ ಹೋಗಿ ಅಮ್ಮನ್ ನೋಡ್ಕೊಂಡು ಮನೆಗ್ ಬರ್ತೀನಿ, ಆತರ ಮಾಡ್ತಾ ಇದ್ದೀನಿ. ಆದ್ರೂ ನೀವು ಚೆನ್ನಾಗಿ ನೋಡ್ಕೋತಾ ಇದ್ದೀರ. ಇಷ್ಟೊಂದು ಬಿಸಿ ಶೆಡ್ಯೂಲ್ ಅಲ್ಲೂ ಅಮ್ಮನ ಇಷ್ಟೊಂದು ಕೇರ್ ತಗೊಂಡು ಇಷ್ಟೊಂದು ಖರ್ಚು ಮಾಡ್ಕೊಂಡು ನೋಡ್ಕೋತಾ ಇದ್ರಲ್ಲ, ಸಾಧ್ಯನೇ ಇಲ್ಲ ಯಾರ ಕೈಯಲ್ಲೂ. ಅದಂತೂ ನನಗೆ ತುಂಬಾ ಖುಷಿ ಆಯ್ತು. ಹಾಗೆ ನಿಮ್ ಜೊತೆ ಆಕ್ಟಿಂಗ್ ಮಾಡ್ಬೇಕಂತ ನನ್ಗಂತೂ ತುಂಬಾ ಖುಷಿ ಜೊತೆ. ಅಕ್ಕ ಖಂಡಿತ ನನ್ಗಂತೂ ಆಸೆ ಇದೆ. ಆಮೇಲೆ ಒಂದು ಮೂವಿ ಮಾಡಿದ್ವಿ, ಅದರಲ್ಲಿ ನಮ್ಮ ಕನ್ನಡದಲ್ಲಿ ಎಷ್ಟು ಕನ್ನಡ ಕಾಮಿಡಿ ಆರ್ಟಿಸ್ಟ್ ಇದಾರೆ, ಅವರೆಲ್ಲರೂ ಇದಾರೆ. ಕಾಫಿ ಕಟ್ಟೆ ನಾನು ಮಾಡಿದ್ದೀನಿ. ಕಾಫಿ ಕಟ್ಟೆ ನೀವು ಇದ್ದೀರಾ? ಅವತ್ ನಾನ್ ಮಾಡೋದಿನ ನೀವು ಬಂದಿರ್ಲಿಲ್ಲ, ಅದನ್ನೇ ಹೇಳಕ್ ಬಂದೆ. ಅದ್ರಲ್ಲಿ ನಾನು ಇದೀನಿ. ಹೌದಾ? ಪಾತ್ರ ಅದರಲ್ಲಿ ನಾನು ನಾನೊಂದು ಏನೋ ಒಂದು ಅಚೀವ್ ಮಾಡ್ಬೇಕು ಅಂತ, ಇದು ಸದಾಶಿವನಗರ ಶಾಂಕಿ ಇದ್ರಲ್ಲಿ ನಾನು ವಾಕ್ ಮಾಡ್ತಾ ಇರ್ತೀನಿ. ಹೌದು, ನಂದೇನೆ. ಅವಾಗ ಬಿದ್ದೋಗ್ತೀನಿ, ಅಲ್ಲೆಲ್ಲ ಬರ್ತಾರೆ. ನನಗೆ ಅವತ್ತಂತೂ ಎಷ್ಟು ಖುಷಿ ಆಯ್ತು. ಎಲ್ಲರೂ ಇದಾರೆ ನಮ್ ಕಾಮಿಡಿ ಆರ್ಟಿಸ್ಟ್ ಅಲ್ಲ, ಟೋಟಲ್ ಆಗಿದೀವಿ ನಾವು. ಹೌದು, ಅದ್ರಲ್ಲೂ ಮಾಡಿದೀನಿ. ಅವತ್ತು ನೀವು ಇರ್ಲಿಲ್ಲ, ನನ್ಗೆ ಚೆನ್ನಾಗಿರ್ತಿತ್ತು ಇದ್ದಿದ್ರೆ. ಅಕ್ಕ ಅದು ನೋಡ್ತೀನಿ. ರೆಡಿ ಆಗಿರೋ ಫ್ರೆಂಡ್ಸ್ ನೋಡಿ, ನಾನು ಕೈಮಾ ಎಲ್ಲ ಹಾಕಿದೀನಿ. ಆಲ್ರೆಡಿ ಸ್ವಲ್ಪ ಬೆಂದಿದೆ, ಏನೂ ಆಗಿಲ್ಲ, ಚೆನ್ನಾಗಿದೆ. ಇದೆಲ್ಲ ಇವಾಗ ಫುಲ್ A to Z ಎಲ್ಲ ಆಡ್ ಮಾಡಿದೀನಿ. ಎಲ್ಲ ತುಂಬಾ ಚೆನ್ನಾಗಿದೆ. ಇವಾಗ ಜಸ್ಟ್ ಒಂದೇ ಒಂದು ವಿಷಲ್ ಹಾಕ್ಸ್ಕೊಂಡ್ರೆ ಇಷ್ಟೇ. ವಾ ಫ್ರೆಂಡ್ಸ್ ನೋಡಿ, ಎಲ್ಲ ಕುದ್ದು ಹಾರಿದೆ, ಅದು ಕುದ್ದು ಹಾರಿರೋದು ತುಂಬಾ ಚೆನ್ನಾಗಿ ಬಂದಿದೆ. ಇವಾಗ ಹೇಗಿದೆ ಅಂತ ನೋಡೋಣ. ವಾವ್, ಇದ್ರ ಜೊತೆಗೆ ಸ್ವಲ್ಪ ಕೊಬ್ಬು ಚರ್ಬಿ. ಫ್ರೆಂಡ್ಸ್ ನೋಡಿ, ರೆಡಿ ಇದೆ, ಎಲ್ಲ ರೆಡಿ ಇದೆ. ಇವಾಗ ರೇಖಕ್ಕ ನಾವು ಹೇಗಿದೆ ಅಂತ ಟೇಸ್ಟ್ ಮಾಡಿ ಹೇಳ್ತೀವಿ. ಬನ್ನಿ, ಟೇಸ್ಟ್ ಹೇಗಿದೆ ನೋಡಿ, ನೋಡ್ಬಿಟ್ಟು ನೀನು ಘಮ 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 ಅಂತಿದೆ ಅಲ್ವಾ? ಚೆನ್ನಾಗಿರುತ್ತೆ. ಬಿಸಿ ನಿನಗೇನು ಅನಿಸ್ತು? ಉಪ್ಪು ಖಾರ ಎಲ್ಲ ನನ್ಗಿನ ನೀವು ನೋಡಿ ಹೇಳ್ಬೇಕು. ತೊಳು ಚೆನ್ನಾಗಿ ಬೆಂದಿದೆ. ಆಮೇಲೆ ತುಂಬಾ ಸಾಫ್ಟ್ ಆಗಿದೆ. ಹೌದು, ತುಂಬಾ ಚೆನ್ನಾಗಿದೆ. ಚೆನ್ನಾಗಿ ಬರುತ್ತೆ, ಸಾಫ್ಟ್ ಆಗಿ ತುಂಬಾ ಚೆನ್ನಾಗಿ ಬರುತ್ತೆ. ಟೇಸ್ಟ್ ನೋಡಿ ಹೇಗಿದೆ ಅಂತ, ಡಿಫ್ರೆಂಟ್ ಆಗಿದೆ. ಯಾಕಂದ್ರೆ ಎಲ್ಲ ಮನೆ ಸಾಮಾನ್ಯ ಹಾಕಿರೋದು, ಮನೇಲಿ ಮಾಡಿರೋದೇನೋ ಮಸಾಲೆ ಎಲ್ಲ ಹಾಕ್ತಿರೋದು. ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ, ಸಕ್ಕದಾಗಿ ಮಾಡಿದ್ಯಾ. ಅದ್ರ ಜೊತೆಗೆ ಮುದ್ದೆ ಅಕ್ಕಿ ರೊಟ್ಟಿ ಇದ್ರೆ ಇನ್ನೂ ಚೆನ್ನಾಗಿದೆ. ಖಂಡಿತ. ಇವಾಗ ನಾನು ಕಡುಬು ಮಾಡೋಣ ಅನ್ಕೊಂಡಿದೀನಿ, ಊಟ ಮಾಡ್ಕೊಂಡೇ ಹೋಗ್ಬೇಕು. ಚೆನ್ನಾಗಿದೆ. ಥ್ಯಾಂಕ್ ಯು ಅನು, ಥ್ಯಾಂಕ್ ಯು ಸೋ ಮಚ್. ತುಂಬಾ ಚೆನ್ನಾಗಿ ಮಾಡಿದ್ರೆ, ಅವಳು ಹೇಳೋ ಸ್ಟೈಲ್ ಅಲ್ಲಿ ಮಾಡಲ್ವೋ ಅನ್ಕೊಂಡೇ ಇತ್ತು ನನಗೆ. ಬಟ್ ನಿಜವಾಗ್ಲೂ ತುಂಬಾನೇ ಚೆನ್ನಾಗಿ ಮಾಡಿದಾಳೆ. ಅವಳು ಮಾಡೋ ಸ್ಟೈಲ್ ಅಲ್ಲೇ ಮನೇಲಿ ಒಂದ್ಸಲ ನೀವು ಮಾಡಿ ನೋಡಿ. ಮತ್ತೆ ನಿಮ್ಗೆ ಏನಾದ್ರೂ ಬೇರೆ ಡಿಶಸ್ ಮಾಡಬೇಕು ಅಂದಾಗ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಅನು. ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಅಕ್ಕ. ಶೇರ್ ಮಾಡಕ್ಕೆ, ಶೇರ್ ಸಬ್ಸ್ಕ್ರೈಬ್ ಮಾಡಕ್ಕೆ. ರೇಖಾದಾಸ್ ಟ್ಯಾಕಿಸ್ ಚಾನೆಲ್ ನಲ್ಲಿ ಯೂಟ್ಯೂಬ್ ಅಲ್ಲಿ ಇದೆಲ್ಲ ಬರೋದನ್ನ ಲೈಕ್ ಮಾಡಿ, ಎಲ್ರು ಕಮೆಂಟ್ಸ್ ಮಾಡಿ, ಹಾಗೆ ಎಲ್ರು ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ. ಥ್ಯಾಂಕ್ ಯು.